ಮೇಷರಾಶಿ ಏರಿಸ್ ಬಗ್ಗೆ ನೋಡೋಣ. ಈ ತಿಂಗಳು ನಿಮಗೆ ಮತ್ತು ನಿಮ್ಮ ಕುಟುಂಬ ಮತ್ತು ಆರ್ಥಿಕ ವಿಷಯಗಳು ಫ್ರಂಟ್ನಲ್ಲಿ ಇರುತ್ತೆ. ನೀವು ಸಂಪತ್ತನ್ನು ಸಂಗ್ರಹಿಸುವಷ್ಟು ಬಲಶಾಲಿಯಾಗಿ ಇದ್ದೀನಿ ಅಂತ ನಿಮಗೆ ಅನಿಸ್ತಾ ಇರಬಹುದು. ನಿಮಗೆ ಅದು ಖಂಡಿತ ನಿಜ. ಕಠಿಣ ಮಾತುಗಳಿಂದ ಎಚ್ಚರದಿಂದ ಇರಿ, ತುಂಬ ಕೇರ್ಫುಲ್ ಆಗಿರಿ. ಏಕೆಂದರೆ ಪದಗಳು ಒಂದು ಸಲ ಮಾತಾಡಿಬಿಟ್ರೆ ಅದು ತುಂಬ ನೋವು ಉಂಟು ಮಾಡೋ ಶಕ್ತಿ ಇರುತ್ತೆ ಅದಕ್ಕೆ. ಹಾಗೆ ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ಅಡ್ವೈಸರ್ ಸಲಹೆನ ಪಡೆಯಲು ನಿಮ್ಮ ಬಳಿಗೆ ಬರಬಹುದು. ಕಾಮ್ನೆಸ್ ಮತ್ತು ವೈಸ್ ಆಗಿ ಬುದ್ಧಿವಂತಿಕೆ ಉಪಯೋಗಿಸ್ಕೊಂಡು ಅವ್ರನ್ನ ಹ್ಯಾಂಡಲ್ ಮಾಡಿ. ಆರ್ಥಿಕವಾಗಿ ವಿಷಯಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ ನಿಮ್ಮದು. ಆದರೆ ನೀವು ಏನು ಖರ್ಚು ಮಾಡ್ತೀರಾ ಅದ್ರ ಬಗ್ಗೆ ಕೆಲವೊಂದು ಹ್ಯಾಬಿಟ್ಸ್, ಖರ್ಚು ಮಾಡೋದು ಒಂದು ಇರುತ್ತಲ್ಲ ಅಭ್ಯಾಸ, ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನಿಯಂತ್ರಣದಿಂದ ಇರೋದನ್ನು ಕಲ್ತ್ಕೋಬೇಕು. ಆದಷ್ಟು ನಿಯಂತ್ರಣದಿಂದ ಇರಿ. ಆರೋಗ್ಯಕರ ಆಹಾರನ, ಹೆಲ್ದಿ ಡಯಟ್ನ ಅಳವಡಿಸಿಕೊಳ್ಳಿ ನಿಮ್ಮ ರುಟೀನಲ್ಲಿ. ನಿಮ್ಮ ಗಂಟಲು ಮತ್ತು ಬಾಯಿಯ ಹೆಲ್ತ್ ಆರೋಗ್ಯ ಕಡೆ ಗಮನ ಕೊಡಿ. ಹಾಗೆ ನಿಮ್ಮ ಮಾತುಗಳಲ್ಲಿರೋ ಪ್ಯೂರ್ ಥಾಟ್ಸ್, ಶುದ್ಧ ಆಲೋಚನೆಗಳೇನಿದೆ, ಹಾಗೆ ನಿಮ್ಮಲ್ಲಿನೋ ಏನು ಟ್ರೂತ್ ಇದೆಯಲ್ಲ, ಸತ್ಯನ ಹಾಗೆ ಮೇಂಟೈನ್ ಮಾಡಿ, ಚೇಂಜ್ ಆಗಬೇಡಿ. ಹಾಗೆ ಹಿರಿಯರಿಂದ ನಿಮ್ಮ ಬ್ಲೆಸ್ಸಿಂಗ್ಸ್ ಖಂಡಿತ ನಿಮ್ಮ ಮೇಲೆ ಇದೆ. ಹಿರಿಯರಿಂದ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ನೀವು ಡೌನ್ ಟು ಅರ್ತ್ ಆಗಿರಿ. ಹಾಗೆಯೇ ಕುಟುಂಬದ ವಿಷಯದಲ್ಲಿ ಫ್ಯಾಮಿಲಿ ಮತ್ತು ಫ್ಯಾಮಿಲಿ ಸಂಬಂಧಪಟ್ಟ ವಿಷಯದಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ನೀವು ಯಾವುದೇ ಕಾರಣಕ್ಕೂ ಅಹಂಕಾರವನ್ನು ತೋರಿಸಬೇಡಿ.